ಮನೆ ಮುಂದೆ ತೆಂಗಿನ ಮರ ಇದ್ರೆ ಅಥವಾ ತೆಂಗಿನ ಮರದ ನೆರಳು ಕೂಡ ನಮ್ಮ ಮನೆಯ ಮೇಲೆ ಬೀಳ್ತಾ ಇದ್ರೆ ಮನೆಯಲ್ಲಿರೋರ್ಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಥವಾ ಗಂಡಾಂತರ ಕಾದಿದೆ, ಈ ರೀತಿಯಾದಂತ ಮನೆಗಳನ್ನ ತಗೋಬಾರ್ದು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತೀರಾ. ಸಾಕಷ್ಟು ಹಿರಿಯರು ಹೇಳೋದನ್ನ ನಾವು ಕೇಳಿರ್ಬೋದು. ಆದರೆ ನಿಜವಾದ ಅರ್ಥ ಏನು ಅಂತ ನಾವು ತಿಳ್ಕೊಬೇಕಲ್ವಾ? ತೆಂಗಿನ ಮರ ಏನು? ತೆಂಗಿನ ಮರವನ್ನ ನಾವು ಕಲ್ಪವೃಕ್ಷ ಅಂತ ಹೇಳಿ ಪೂಜೆ ಮಾಡುವಂಥದ್ದು. ತೆಂಗಿನ ಮರದ ಪ್ರತಿಯೊಂದು ಪಾರ್ಟು ನಮಗೆ ಉಪಯೋಗಕರ ಆಗಿದೆ ಅಲ್ವಾ? ಆದರೆ ನಾವು ವಾಸ್ತು ಪ್ರಕಾರ ಯೋಚನೆ ಮಾಡಿದಾಗ ತೆಂಗಿನ ಮರ ಏನ್ ಮಾಡ್ತಾ ಹೇಳಿ ತುಂಬಾ ಉದ್ದಕ್ಕೆ ಬೆಳೆಯುತ್ತೆ. ಜೊತೆಗೆ ಅದರ ಬೇರುಗಳು ಕೂಡ ಮನೆಯ ಕಾಂಕ್ರೀಟ್ ನ ಕೂಡ ಅಂದ್ರೆ ಫೌಂಡೇಶನ್ ಅಲ್ಲಿ ಹಾಕಿರುವಂತ ಕಾಂಕ್ರೀಟ್ ನ ಕೂಡ ಸರ್ಪಾಸ್ ಮಾಡಿ ಹೋಗುವಷ್ಟು ಶಕ್ತಿ ಅದರ ಬೇರುಗಳಿಗಿರುತ್ತೆ. ಅದಕ್ಕೋಸ್ಕರನೇ ಮನೆಗೆ ತುಂಬಾ ಸಮೀಪದಲ್ಲಿ ಅಂದ್ರೆ ಒಂದ್ 2-3 ಅಡಿ ಗ್ಯಾಪ್ ಕೂಡ ಬಿಡ್ದಿರಾ ನೀವು ಆ ಒಂದು ತೆಂಗಿನ ಮರ ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆಯುವಂತಹ ಈ ಒಂದು ಕಲ್ಪ ವೃಕ್ಷವನ್ನ ಹಾಕೋದು ಬೇಡ ಅಂತ ಹೇಳುವಂಥದ್ದು. ಆದ್ರೆ ಇದರ ನೆರಳು ಬೀಳೋದ್ರಿಂದ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತೆಂಗಿನ ಮರ ಇನ್ನೊಂದು ಏನಕ್ಕೆ ತುಂಬಾ ಹತ್ರದಲ್ಲಿ ಮನೆಗೆ ಹತ್ರದಲ್ಲಿ ಬೆಳೆಸಬೇಡಿ ಅಂತ ಹೇಳ್ತಾರೆ ಅಂದ್ರೆ ಮಕ್ಳಿರ್ಬೋದು, ವಯಸ್ಸಾಗಿರೋರ್ಬೋದು, ಯಾರೇ ಆದ್ರೂ ಕೂಡ ಅಲ್ಲಿ ಓಡಾಡ್ತಾ ಇನ್ ಕೇಸ್ ತೆಂಗಿನಕಾಯಿ ತಲೆ ಮೇಲೆ ಬಿತ್ತು, ತೆಂಗಿನ ಗರಿ ಬಿತ್ತು ಅಥವಾ ಏನೋ ಆಯ್ತು ಅಂದಾಗ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ. ಗಂಡಾಂತರ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಈ ರೀತಿಯಾಗಿ ತೆಂಗಿನಕಾಯಿ ಏನಾದ್ರೂ ಬಿದ್ದಾಗ ಪ್ರಾಣಹಾನಿ ಆಗುವಂತ ಸಂಭವ ಇರುತ್ತೆ. ಅದಕ್ಕೋಸ್ಕರನೇ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಿಂಪಲ್ ಆಗಿ ಗಂಡಾಂತರ ಇದೆ ತೆಂಗಿನ ಮರ ಹತ್ರದಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಿದ್ದು. ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಳೆಗಾಲದಲ್ಲಿ ಸಿಡ್ಲು ಬಡ್ದಾಗ ಕೂಡ ತೆಂಗಿನ ಮರಕ್ಕೆ ಜಾಸ್ತಿ ಅದು ಸ್ಟ್ರೈಕ್ ಆಗಿ ಸಾಕಷ್ಟು ಬಾರಿ ಅದು ಬೆಂಕಿ ಹತ್ಕೊಳ್ಳುವಂತ ಸಂಭವ ಕೂಡ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಹೈಟ್ ಇರುವಂತ ಮರಗಳು, ಎಸ್ಪೆಷಲಿ ತೆಂಗಿನ ಮರವನ್ನ ಮನೆಗೆ ಹತ್ರದಲ್ಲಿ ಬೆಳೆಸೋದು ಬೇಡ ಅಂತ ಹೇಳುವಂಥದ್ದು.